ಗೈಸ್ ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 333 ರುಪೀಸ್ ನ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು, ಎಷ್ಟೇ ಕ್ವಶನ್ಸ್ ಕೇಳಬೇಕು, ಎಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಅಂಡ್ ಈ ಒಂದು 333 ರುಪೀಸ್ ಜಸ್ಟ್ 2 ಡೇಸ್ ಮಾತ್ರ ಇರುತ್ತೆ, ಇವತ್ತು ಮತ್ತೆ ನಾಳೆ. ಸೊ ಈ ಒಂದು 2 ಡೇಸ್ ಆದ್ಮೇಲೆ ಯಾವುದೇ ಕಾರಣಕ್ಕೂ ಈ ಒಂದು 333 ರುಪೀಸ್ ಆಫರ್ ನಾನು ರನ್ ಮಾಡೋದಿಲ್ಲ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋದ ಮೋಸ್ಟ್ ಆಫ್ ದ ಪೀಪಲ್ ಹ್ಯಾವ್ ರಿಕ್ವೆಸ್ಟೆಡ್. ಸೊ ನಿನ್ನೆ ಮೊನ್ನೆ ಅದ್ರ ಒಂದು ನೆಕ್ಸ್ಟ್ ವೀಕ್ ಹಿಂದೆನೂ ಕೂಡ ಈ ಒಂದು ವಿಡಿಯೋ ಬಗ್ಗೆ ರಿಕ್ವೆಸ್ಟ್ ಮಾಡಿದ್ರು. ದಟ್ ಈಸ್ ಥರ್ಡ್ ಪಾರ್ಟಿ ಸಿಚುಯೇಷನ್. ನಮ್ಮ ಜೀವನದಲ್ಲಿ ನಮ್ಮ ಪಾರ್ಟ್ನರ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ, ನಮ್ಮ ಜೊತೆಗೂ ಇದ್ದು ಅವರ ಜೊತೆಗೂ ಇದ್ದು ಆ ಒಂದು ವ್ಯಕ್ತಿಯ ಸಹವಾಸ ಬಿಡಿ ಅಂತ ಹೇಳಿದ್ರು ಕೂಡ ಆ ಒಂದು ವ್ಯಕ್ತಿ ಬಿಡ್ತಿಲ್ಲ, ಅವ್ರ ಜೊತೆಗೆ ಹೋಗ್ತಿದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ತುಂಬಾ ಡಾಮಿನೇಟ್ ಆಗ್ತಾ ಇದೆ, ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಥರ್ಡ್ ಪಾರ್ಟಿ ಸಿಚುಯೇಷನ್ ನ ಬಿಟ್ಟು ನಿಮ್ಮ ವ್ಯಕ್ತಿ ಇರ್ತಾ ಇಲ್ಲ ಅಂತ ಅಂದ್ರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಿಚ್ ಮೀನ್ಸ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ರೆ ನಿಮ್ಮ ಜೊತೆಗೂ ಇದ್ದು ಬೇರೆಯವ್ರ ಜೊತೆಗೂ ಇದ್ದು ನಿಮ್ಮ ವ್ಯಕ್ತಿ ಈ ರೀತಿ ಒಂದು ಮೈಂಡ್ ಸೆಟ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾಕಷ್ಟು ಡಾಮಿನೇಟ್ ಆಗಿದೆ, ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಯಾವಾಗ ಎಂಡ್ ಆಗ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗಾಯ್ಸ್, ಇವಾಗ ನೋಡೋಣ ಯಾರೆಲ್ಲ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಇದೆ, ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಸರಿ ಹೋಗುತ್ತೆ, ಯಾವಾಗ ಎಂಡ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ಡೆತ್ ಕಾರ್ಡ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ವಿ ಹ್ಯಾವ್ ಡೆತ್ ಕಾರ್ಡ್. ಓಕೆ, ಅಂಡ್ 10 ಆಫ್ ಪೆಂಟಿಕಲ್ಸ್, 5 ಆಫ್ ಪೆಂಟಿಕಲ್ಸ್, 3 ಆಫ್ ವಾಂಡ್ಸ್, ಏಸ್ ಆಫ್ ಸೋರ್ಡ್ಸ್, ಅಂಡ್ ಅದ್ರ ಜೊತೆಗೆ ವಿ ಹ್ಯಾವ್ 9 ಆಫ್ ವಾಂಡ್ಸ್. ಓಕೆ ಗೈಸ್, ಸೊ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗುತ್ತಾ, ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಮ್ಮ ವ್ಯಕ್ತಿ ಯಾಕೆ ಅವ್ರನ್ನ ಬಿಟ್ಟು ನಮ್ ಜೊತೆಗೆ ಇರ್ತಾ ಇಲ್ಲ, ಅಥವಾ ಯಾಕೆ ಈ ಒಂದು ವ್ಯಕ್ತಿ ನಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿ ಕಡೆಗೆ ಹೋಗ್ತಿದ್ದಾರೆ ಅಂತ ಅಂದ್ರೆ, ಸೊ ಇಲ್ಲಿ ದೇರ್ ಈಸ್ ಅ ಲಾಟ್ಸ್ ಆಫ್ ಕರ್ಮ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಯಾಕೆಂತಂದ್ರೆ ನೋಡಿ, ಡೆತ್ ಕಾರ್ಡ್ ಇದೆ, ಏಸ್ ಆಫ್ ಸೋರ್ಸ್ ಇದೆ, 9 ಆಫ್ ವಾಂಡ್ಸ್ ಇದೆ, ಅಂಡ್ ಐ ಹ್ಯಾವ್ 10 ಆಫ್ ಪೆಂಟಿಕಲ್ಸ್. ಇದೆಲ್ಲ ಕಾರ್ಡ್ಸ್ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಇದ್ದು ಬೇರೆಯವ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಏನಕ್ಕೆ ಹೋಗಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಕಾರ್ಮಿಕ್ ಸೈಕಲ್. ಸೊ ಒಂದು ಕರ್ಮದ ಸಂಬಂಧ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಪರ್ಸನ್ದು ಇದೆ. ಸೊ ಹಾಗಾಗಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ಕನೆಕ್ಷನ್ ಬಂದಿದೆ ಅಂತ ಹೇಳ್ಬೋದು. ಸೊ ದೇರ್ ಈಸ್ ಅ ಕರ್ಮ ಎಕ್ಸ್ಚೇಂಜ್. ಅವರ ಲೈಫ್ ಅಲ್ಲಿ ಇದು ನಡಿಬೇಕಾಗಿತ್ತು, ನಡೀತಾ ಇದೆ, ಕರ್ಮವನ್ನ ಅನುಭವಿಸಬೇಕಾಗಿದೆ, ಕರ್ಮ ಅನುಭವಿಸ್ತಾ ಇದ್ದಾರೆ. ಅಂಡ್ ಕಾರ್ಮಿಕ್ ರಿಲೇಶನ್ಶಿಪ್ ಇಂದ ಕಾರ್ಮಿಕ್ ವ್ಯಕ್ತಿಗಳು ಈ ಒಂದು ಕನೆಕ್ಷನ್ ಅಲ್ಲಿ ಬಂದಿದ್ದಾರೆ. ಸೊ ಇದನ್ನ ನೀವು ಕೂಡ ಫೇಸ್ ಮಾಡ್ತಾ ಇದ್ರು, ಅವರು ಕೂಡ ಫೇಸ್ ಮಾಡ್ತಿದ್ದಾರೆ. ಸೊ ನೀವೇನ್ ಫೇಸ್ ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರೋದೇ ನೀವ್ ಫೇಸ್ ಮಾಡ್ಬೇಕಾಗಿರೋ ಕರ್ಮ. ಅವರ ಲೈಫ್ ಅಲ್ಲಿ ಕರ್ಮ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಆ ಒಂದು ವ್ಯಕ್ತಿ ಜೊತೆಗೆ ಮತ್ತೆ ಕರ್ಮನ ತಗೋತಾ ಇದ್ದಾರೆ. ದಟ್ ವಿಲ್ ಡೆಫಿನೆಟ್ಲಿ ಲೀಡ್ ಟು ಅ ಬ್ಯಾಡ್ ಕರ್ಮ. ಸೊ ಇದೆಲ್ಲಾನು ಕೂಡ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕಾರ್ಮಿಕ್ ಎಕ್ಸ್ಚೇಂಜ್, ಕಾರ್ಮಿಕ್ ಸೈಕಲ್ ಇದ್ದೇ ಇರುತ್ತೆ. ಯಾವ ರೂಪದಲ್ಲಿ ಬರುತ್ತೆ, ಯಾವಾಗ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಮ್ ಲೈಫ್ ಬರ್ತಾ ಇದೆ ಅಂತಂದ್ರೆ ದಟ್ ಈಸ್ ಎನ್ ಒಂದು ಕಂಟಿನ್ಯೂ ಅಂದ್ರೆ ಒಂದು ಸಡನ್ ರಿಲೇಶನ್ಶಿಪ್ ಅಲ್ಲಿ ಒಂದು ಪಾಸ್ಟ್ ಲೈಫ್ ಅಲ್ಲೋ ಯಾವ್ದೋ ಒಂದು ಜನ್ಮದ ಸಂಬಂಧ ಈ ಒಂದು ಕನೆಕ್ಷನ್ ಅಲ್ಲಿ ಮತ್ತೆ ಮರುಸೃಷ್ಟಿ ಆಗ್ತಾ ಇದೆ, ಅಥವಾ ಸಮಥಿಂಗ್ ಯಾವ್ದೋ ಜನ್ಮದ ರಿಲೇಶನ್ಶಿಪ್ ಕಂಟಿನ್ಯೂ ಆಗದೆ ಮುರಿದು ಬಿದ್ದಿರೋದನ್ನ ನಾವು ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ರಿಲೇಶನ್ಶಿಪ್ ನ ನಾವು ತಗೋತೀವಿ.
ಸೊ ನಿಮ್ಮ ಪಾರ್ಟ್ನರ್ ಸಮಥಿಂಗ್ ಪಾಸ್ಟ್ ಲೈಫ್ ಅಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಅವರ ಜೊತೆಗೆ ಯಾವುದೋ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬೇಕಾಗಿತ್ತು, ಅದನ್ನ ಅವರು ಕಂಟಿನ್ಯೂ ಮಾಡಿಲ್ಲ, ಬ್ರೇಕ್ ಆಗಿದೆ. ಸೊ ಹಾಗಾಗಿ ಈ ಒಂದು ರಿಲೇಶನ್ಶಿಪ್ ಈ ಲೈಫ್ಗೂ ಅದು ಕಂಟಿನ್ಯೂ ಆಗಿದೆ. ಸೊ ಡೆಫಿನೆಟ್ಲಿ ಡೆತ್ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಕಾರ್ಮಿಕ್ ಸೈಕಲ್ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ, ತಡಪಾಡಿ ಸಿಚುಯೇಷನ್ ಎಂಡ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಟ್ಸ್ ಆಲ್ ಅಬೌಟ್ ದ ಕರ್ಮ. ಸೊ ನಾವ್ ಯಾವಾಗ ಒಳ್ಳೇದ್ ಮಾಡ್ತೀವಿ ಒಳ್ಳೇದ್ ಸಿಗುತ್ತೆ, ಕೆಟ್ಟದ್ ಮಾಡ್ರೆ ಕೆಟ್ಟದ್ ಸಿಗುತ್ತೆ. ಅಂಡ್ ಇನ್ ದ ಸೇಮ್ ಟೈಮ್ ಯಾವ್ದೋ ಒಂದು ಜನ್ಮದಲ್ಲಿ ಯಾವ್ದೋ ಒಂದು ರಿಲೇಶನ್ಶಿಪ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ರೇಕ್ ಆಗಿರೋದನ್ನ ಈ ಜನ್ಮದಲ್ಲಿ ನಾವು ಪೂರ್ವಹಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ತರ ತಡಪಾಡಿ ಸಿಚುಯೇಷನ್ ಅಫೇರ್ಸ್ ಎಲ್ಲ ಸೃಷ್ಟಿ ಆಗುತ್ತೆ. ಸೊ ಇದನ್ನ ನಾವು ಯಾವ ತರ ಹ್ಯಾಂಡಲ್ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂಡ್ ಮೆಚ್ಯೂರ್. ಸೊ ಇವಾಗ ನಿಮ್ಮ ವ್ಯಕ್ತಿಯನ್ನ ಬಿಟ್ಟು ಆ ಒಂದು ಪಾರ್ಟ್ನರ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದ್ರೆ ವಿಚ್ ಇಸ್ ವೆರಿ ನಾಟ್ ಫೇರ್ ಅಂತಾನೆ ಹೇಳ್ತೀನಿ. ಯಾಕೆಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಚಾಯ್ಸಸ್ ಇರುತ್ತೆ, ಚೀಟ್ ಮಾಡ್ಬೇಕಾ ಬೇಡವಾ ಅಂತ. ಸೊ ಆ ಒಂದು ವ್ಯಕ್ತಿಯ ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಈ ತರ ಚೀಟಿಂಗ್ ನ ಯಾವುದೇ ಕಾರಣಕ್ಕೂ ಮಾಡಲ್ಲ. ಅಥವಾ ಚೀಟಿಂಗ್ ಆಗ್ಲೇಬೇಕು ಅಂತ ನಿಮ್ಮ ಒಂದು ಫೇಟಲ್ ಇತ್ತು ಅಂದ್ರೆ ದಟ್ ಕೆ ನಾಟ್ ಬಿ ಚೇಂಜ್ಡ್. ಸೊ ಹಾಗಾಗಿ ನೋಡಿ ಪ್ರತಿಯೊಂದ್ರಲ್ಲೂ ಕೂಡ ಒಂದು ಝೋನ್ ಇರುತ್ತೆ. ಸೊ ನೀವು ಇದನ್ನ ಅನುಭವಿಸ್ಬೇಕಾಗಿರೋದು ನಿಮ್ಮ ಕರ್ಮ, ಅವ್ರು ಅದನ್ನ ಕೊಡ್ಬೇಕಾಗಿರೋದು ಅವರ ಕರ್ಮ. ಆ ತಡಪಾಡಿ ಸಿಚುಯೇಷನ್ ಅಲ್ಲಿ ಇರಬೇಕಾಗಿರೋದು ಏನಿದ್ದಾರೆ ಅದು ಅವರ ಕರ್ಮ. ಸೊ ಇಟ್ಸ್ ಆಲ್ ಅಬೌಟ್ ದ ಕಾರ್ಮಿಕ್ ಸೈಕಲ್ ಅಂಡ್ ಕಾರ್ಮಿಕ್ ಎಕ್ಸ್ಚೇಂಜ್. ನಿಮ್ಮ ಲೈಫ್ಗಳಲ್ಲಿ ಕಾರ್ಮಿಕ್ ಎಕ್ಸ್ಚೇಂಜ್ ಆಗ್ತಾ ಇದೆ, ಕರ್ಮದ ಸೈಕಲ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಹಾಗಾಗಿ ತಡಪಾಡಿ ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಬಂದಿದೆ. ಇದನ್ನ ನೀವು ಯಾವ ತರ ಸ್ವೀಕಾರ ಮಾಡ್ಬೇಕು ಅಂತ ಅಂದ್ರೆ ನೀವು ಯಾರಿಗೂ ಅದನ್ನ ಸ್ವೀಕಾರ ಮಾಡಕ್ಕಾಗಲ್ಲ. ಅಯ್ಯೋ ನೀನ್ ಇದ್ಬಿಡಪ್ಪ ನನ್ನ ಜೊತೆಗೆ ಇರ್ಲೇ ಬೇಡ ಅಂತ ಯಾರು ಹೇಳಲ್ಲ. ಸೊ ಇದನ್ನ ನೀವು ಆದಷ್ಟು ಸ್ಟ್ರಾಂಗ್ ಆಗಿ ಯಾರ ಹತ್ರನೂ ಹೇಳ್ಕೊಳ್ದೆ ಅಥವಾ ರೂಮರ್ಸ್ ನ ಸ್ಪ್ರೆಡ್ ಮಾಡದೆ ನೀವು ಯಾವಾಗ ಸೈಲೆಂಟ್ ಆಗಿರ್ತೀರಾ ಅವಾಗ ನಿಮ್ಮ ಕನೆಕ್ಷನ್ ಅಲ್ಲಿ ಒಂದು ಪಾಸಿಟಿವ್ ಚೇಂಜ್ ಓವರ್ಸ್ ಆಗುತ್ತೆ. ನೀವು ಯಾವಾಗ ಒಬ್ಬ ಹತ್ರ ನನ್ನ ಪಾರ್ಟ್ನರ್ ಹಿಂಗ್ ಮಾಡ್ತಿದ್ದಾರೆ, ನನ್ನ ಗಂಡ ಹಿಂಗ್ ಮಾಡ್ತಿದ್ದಾರೆ, ನನ್ನ ಹೆಂಡತಿ ಹಿಂಗ್ ಮಾಡ್ತಿದ್ದಾರೆ ಅಂತ ನೀವ್ ಯಾವಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ಗಾಸಿಪ್ಸ್ ಹಾಗೆ ಆಗಿ ನೀವು ಮತ್ತೆ ಅದೇ ರಿಲೇಶನ್ಶಿಪ್ ನ ಇನ್ನೂ ಸ್ಟ್ರಾಂಗ್ ಮಾಡ್ತಾನೆ ಇರ್ತೀರ. ನೀವು ಅನ್ಕೋಬಿಟ್ಟಿದ್ರೆ ಏನು ಅಂತ ಈ ತರ ಯಾರ ಹತ್ರ ಆದ್ರೂ ನಾನು ಆ ವ್ಯಕ್ತಿ ಬಗ್ಗೆ ಹೇಳ್ಬಿಟ್ರೆ ಅವ್ರು ಸ್ಟಾಪ್ ಮಾಡ್ತಾರೆ. ಅದನ್ನ ಯಾರು ಸ್ಟಾಪ್ ಮಾಡಲ್ಲ, ಇನ್ನೂ ಜಾಸ್ತಿ ಟ್ರಿಗರ್ ಆಗ್ತಾ ಇರುತ್ತೆ, ಅವರ ಈಗೋಗೆ ಹರ್ಟ್ ಆಗ್ತಿರುತ್ತೆ, ಅದು ಮತ್ತೆ ತಪ್ಪು ಮಾಡಿದನ್ನ ತಪ್ಪು ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನೇನು ಹೇಳ್ಬಹುದು, ಜಸ್ಟ್ ಬಿ ಸೈಲೆಂಟ್. ನೀವ್ ಎಷ್ಟು ಸೈಲೆಂಟ್ ಆಗಿರ್ತೀರಾ, ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ನೀವ್ ಯಾವಾಗ ನಿಮ್ಮ ಪಾರ್ಟ್ನರ್ನ ಒಲಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅವಾಗ ನಿಮ್ಮ ಕನೆಕ್ಷನ್ ಗೆಲ್ತಾ ಹೋಗುತ್ತೆ. ಆ ಕನೆಕ್ಷನ್ ನ ಬಿಟ್ಟು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇರ್ಬೇಕು ಅಂದ್ರೆ ಇಟ್ ಇಸ್ ಸಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದಿದ ತಕ್ಷಣ ಆ ಒಂದು ವ್ಯಕ್ತಿಗೂ ಕೂಡ ಮೇ ಬಿ ಫ್ಯಾಮಿಲಿ ಇರಬಹುದು. ಬಿಕಾಸ್ 5 of Pentacles ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ಸಮ್ವನ್ ಅವ್ರಿಗೆ ಹಸ್ಬೆಂಡ್ ಇಲ್ಲದೆ ಇರ್ಬೋದು, ಅಥವಾ ಸಮಥಿಂಗ್ ಒಂದು ಸಿಂಗಲ್ ಪೇರೆಂಟ್ ಇರಬಹುದು ಅವರು, ಅಥವಾ ಸಮಥಿಂಗ್ ಅವರಿಗೆ ಒಬ್ಬ ವ್ಯಕ್ತಿ ಅವಶ್ಯಕತೆ ಇದೆ. ಸೊ ಹಾಗಾಗಿ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ ಲೈಫ್ ಅಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಆ ಒಂದು ವ್ಯಕ್ತಿದು ಏನ್ ತಪ್ಪಿದೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ಬಂದಿರೋದು ತಪ್ಪು. ಬಟ್ ಇಲ್ಲಿ ಈ ಒಂದು ವ್ಯಕ್ತಿ ಏನ್ ತಪ್ಪು ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತಿದೆ ನನಗೂ ಫ್ಯಾಮಿಲಿ ಇದೆ ಅಂತ ಮತ್ತೆ ಒಬ್ಬ ವ್ಯಕ್ತಿ ಲೈಫ್ ಅಲ್ಲಿ ಹೋಗಿ ನಿಮ್ ಲೈಫ್ ಹಾಳು ಮಾಡ್ತಿದ್ದಾರೆ, ಅವ್ರ ಲೈಫ್ ಹಾಳು ಮಾಡ್ತಿದ್ದಾರೆ. ಸೊ ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಯಾರು, ನಿಮ್ಮ ಪಾರ್ಟ್ನರ್. ನಿಮ್ಮ ಪಾರ್ಟ್ನರ್ ಯಾವಾಗ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ನಾನು ಮಾಡ್ತಿರೋದು ತಪ್ಪು, ಎಲ್ಲಾರ ಲೈಫ್ ಎಫೆಕ್ಟ್ ಆಗ್ತಿದೆ ಅಂತ, ಅವಾಗ ಈ ಕನೆಕ್ಷನ್ಗೆ ಒಂದು ಬ್ರೇಕ್ ಸಿಗುತ್ತೆ. ಡೆಫಿನೆಟ್ ಆಗಿ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ತಡಪಾಡಿ ಸಿಚುಯೇಷನ್ ಖಂಡಿತವಾಗ್ಲೂ ಕೂಡ ಎಂಡ್ ಆಗತ್ತೆ. ಯಾವಾಗ ಎಂಡ್ ಆಗತ್ತೆ ಅಂತ ನೀವು ಕೇಳಿದ್ರೆ ಲೈಕ್ ನನಗೆ ಪೆಂಟಿಕಲ್ ಕಾರ್ಡ್ ಮತ್ತೆ ಏಸ್ ಆಫ್ ಸೋರ್ಡ್ಸ್ ಇರೋದ್ರಿಂದ ವಿತ್ ಇನ್ ದ ನೆಕ್ಸ್ಟ್ 1 year 1.5 year 2 years ಅಲ್ಲಿ ತಡಪಾಡಿ ಸಿಚುಯೇಷನ್ ಎಂಡ್ ಆಗುತ್ತೆ. ಸೊ ಪ್ರತಿಯೊಂದು ಸಂಬಂಧಕ್ಕೂ ಅದರದ್ದೇ ಆದಂತ ಒಂದು ಸೈಕಲ್ ಇರುತ್ತೆ. ಸೊ ನೀವ್ ಹೇಳಿದ ತಕ್ಷಣ ಇಲ್ಲ ಬಿಟ್ಬಿಡು ಅವ್ರನ್ನ ಏನಕ್ಕೆ ಹೋಗ್ತಿದ್ಯಾ ಅಂತ ಹೇಳಿದ ತಕ್ಷಣ ಅವ್ರ ಏನ್ ಬಿಟ್ಬಿಟ್ಟು ಬಂದ್ಬಿಡಲ್ಲ. ಸೊ ಯು ಹ್ಯಾವ್ ಟು ಬಿ something like be positive. You should be very positive and ನೀವು ಪ್ರತಿ ಸತಿನೂ ಕೂಡ ಅದ್ರ ಬಗ್ಗೆ ಹೇಳ್ಕೊಂಡು ಜಗಳ ಮಾಡ್ಕೊಂಡು ಕೂಗಾಡ್ಕೊಂಡು ಮಾಡ್ತಿದ್ರೆ ಅವ್ರ ಮೇಲೆ ನಿಮ್ಮ ಪರ್ಸನ್ಗೆ ಮನಸ್ಥಿತಿ ಜಾಸ್ತಿ ಇರುತ್ತೆ. ಬಿಟ್ರೆ ಇವ್ನ್ ಯಾವಾಗ್ಲೂ ಇದ್ದಿದ್ದೆ ನಾನು ಮಾಡಿದ್ದೇ ಮಾಡ್ತಿರ್ತೀರ ಅನ್ನೋ ಒಂದು ಮೈಂಡ್ ಅಲ್ಲಿ ಫಿಕ್ಸ್ ಆದ್ರೆ ಇಂಥ ವ್ಯಕ್ತಿಗಳನ್ನ ನೀವು ಚೇಂಜ್ ಮಾಡಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಬಿ ಪಾಸಿಟಿವ್. ನೀವು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿ, ನೀವು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಬಿಟ್ರೆ ಆ ಒಂದು ವ್ಯಕ್ತಿ ಏನಿದ್ದಾರೆ ಅವಳು ನನಗಿಂತ ನೋಡಕ್ ಚೆನ್ನಾಗಿದ್ದಾಳೆ, ಅವ್ನು ನನಗಿಂತ ಚೆನ್ನಾಗಿದ್ದಾನೆ, ಅಥವಾ ಒಳ್ಳೆ ಕೆಲ್ಸದಲ್ಲಿ ಇದ್ದಾರೆ, ಇವನು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ, ಇವಳು ಅಲ್ಲೇ ಹೋಗಿ ಸೆಟ್ಲ್ ಆಗ್ಬಿಡ್ತಾನೆ, ಈ ಮೈಂಡ್ ಸೆಟ್
ಯು ಶುಡ್ ನಾಟ್ ಬಿ ಎಲೋ ಟು ಯೋರ್ ಪರ್ಸನ್. ಸೊ ಈ ಮೈಂಡ್ಸೆಟ್ ಇಂದ ಆಚೆಗೆ ಬನ್ನಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ಪ್ರತಿ ಸತಿ ತುಂಬಾ ಜನ ಬಂದು ಕಾಲ್ ಮಾಡಿದಾಗ ಹತ್ಕೊಂಡಿದ್ರ ಬಗ್ಗೆ ಹೇಳ್ತಿರ್ತಾರೆ. ಸೊ ನಾನು ಒಂದೇ ನನ್ನ ಕ್ಲೈಂಟ್ಸ್ ಆದ್ರೆ ನಾನು ಒಂದೇ ಹೇಳೋದು, ಇದನ್ನ ನೀವು ಮೆಚೂರ್ ಆಗಿ ಹ್ಯಾಂಡಲ್ ಮಾಡಿ, ಅವ್ರಿಗೆ ಬೈದು ನಿಮ್ಮ ಪಾರ್ಟ್ನರ್ಗೆ ಒಳಗಡೆ ಇಟ್ಕೊಳ್ಳೋದು ಈ ರೀತಿ ಮಾಡಕ್ ಹೋಗ್ಬಿಡಿ ಅಂತ ನಾನು ತುಂಬಾ ಸತಿ ಕೌನ್ಸಿಲಿಂಗ್ ಕೂಡ ಮಾಡ್ತೀನಿ. ಸೊ ಹಾಗಾಗಿ ತಡ್ಪಾಡ್ ಸಿಚುಯೇಷನ್ ವಿತ್ ಇನ್ ದ ನೆಕ್ಸ್ಟ್ 1 year 1.5 year ಅಲ್ಲಿ ತಡ್ಪಾಡ್ ಸಿಚುಯೇಷನ್ ಆಚೆಗೆ ಬರ್ತಾರೆ. ನಿಮ್ಮ ಕನೆಕ್ಷನ್ ಅಲ್ಲಿ ಕಾರ್ಮಿಕ್ ಸೈಕಲ್ ಎಂಡ್ ಆಗುತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.